ಎಲ್ಲ ಕ್ಲಿಯರ್ ಆಗಿ ಕಡಿಮೆ ಆಗಿದ್ದು ಮತ್ತೆ ವಾಪಸ್ ಬಂದಿರೋದು. ನೀವು ಬಾ ಅಂದಿದ್ದೀರಿ ಕರೆ ನಾವು ವಾಪಸ್ ಬರಲಿಲ್ಲ ಅದಕ್ಕೆ. ನಮಸ್ಕಾರ ಸ್ನೇಹಿತರೆ, ಈಗ ಜಸ್ಟ್ ನೋಡಿದ್ರಿ ಒಬ್ಬರು ಚರ್ಮ ರೋಗದ ಪೇಷಂಟ್ ಬಂದಿದ್ರು. ಅವ್ರೇನು ಹೇಳತ್ತಿದ್ರು, ನಾನು ನಾಟಿ ವೈದ್ಯರ ಬಳಿ ಹೋದೆ, ನಾನು ಒಬ್ಬರು ಕ್ವಾಕ್ ಡಾಕ್ಟರ್ ಕಡೆ ಹೋಗಿದ್ದೆ, ಅಲ್ಲಿ ಏನೂ ಕಮ್ಮಿ ಆಗಲಿಲ್ಲ, ಉಲ್ಟಾ ಇನ್ನೂ ಜಾಸ್ತಿ ಆಯಿತು, ಅದಕ್ಕೆ ನಾನು ನಿಮ್ಮ ಕಡೆ ಬಂದೀನಿ ಅಂತ. ಈ ಥರ ಹಲವಾರು ರೋಗಿಗಳು ಚರ್ಮ ರೋಗದವ್ರು ಏನು ಮಾಡ್ತಾರೆ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗಿ, ಫಾರ್ ಎಕ್ಸಾಂಪಲ್ ಈಗ ಒಬ್ರಿಗೆ ಸರ್ಪುಣ್ಣ ಇರ್ತದೆ, ಅವ್ರೇನೋ ಬರೆಸ್ಕೊಂಡು ಬರ್ತಾರೆ, ಅದೆಲ್ಲ ಮಾಡದೆ ಸ್ಟ್ರೇಟ್ ಅವೇ ಒಬ್ರು ಚರ್ಮ ರೋಗ ಸ್ಕಿನ್ ಡಾಕ್ಟರ್ ಕಡೆ ಹೋದ್ರೆ ಜಲ್ದಿ ಗುಣಮುಖರಾಗ್ತೀರಿ. ಆಮೇಲೆ ನಿಮ್ಮದು ಹಣನೂ ವೇಸ್ಟ್ ಆಗೋದಿಲ್ಲ. ಇವರೇ ಇಂಥವ್ರು ನಾಟಿ ವೈದ್ಯರು ಏನು ಮಾಡ್ತಾರೆ, ಒಬ್ರೊಬ್ರು ಏನೋ ಒಂದು ಮಂತ್ರ ಹೇಳ್ತೀನಿ ಬರ್ರಿ ಅಂತಾರೆ, ಒಬ್ರೊಬ್ರು ಏನೋ ಒಂದು ಪುಡಿ ಕೊಡ್ತಾರೆ, ಇದು ಪುಡಿ ತಿಂದ್ರೆ ನೀವು ಜಲ್ದಿ ಆರಾಮಾಗ್ತೀರಿ ಅಂತಾರೆ, ಒಬ್ರೊಬ್ರು ಬರಿ ಹಾಕಿಸ್ಕೊರಿ ಜಲ್ದಿ ಆರಾಮಾಗ್ತೀರಿ ಅಂತಾರೆ, ಒಬ್ರೊಬ್ರು ಏನೋ ತಪ್ಪಲಾದು ಕೊಡ್ತಾರೆ, ಅದು ಹಚ್ಕೊರಿ ಜಲ್ದಿ ಆರಾಮಾಗ್ತೀರಿ ಅಂತಾರೆ. ಇದೆಲ್ಲ ಸುಳ್ಳು. ಅವರೆಲ್ಲರೂ ನಿಮಗೆ ಮೋಸ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಅದರ ಬದಲಾಗಿ ನೀವು ಒಬ್ರು ಒಳ್ಳೆ ಕ್ವಾಲಿಫೈಡ್ ಸ್ಕಿನ್ ಡಾಕ್ಟರ್ ಅಥವಾ ಚರ್ಮ ರೋಗದ ಡಾಕ್ಟರ್ ಕಡೆ ಹೋದ್ರೆ ಜಲ್ದಿ ಗುಣಮುಖರಾಗ್ತೀರಿ. ಹಾಗೆಯೇ ನಿಮ್ಗೆ ಒಳ್ಳೆ ಕ್ವಾಲಿಟಿ ಟ್ರೀಟ್ಮೆಂಟು ಸಿಗುತ್ತೆ. ಅದಕ್ಕಾಗಿ ಸ್ನೇಹಿತರೆ, ಇದು ನಂಬಿಕೆ, ಇದು ಮೂಢನಂಬಿಕೆ, ಹೌದು ತಾನೆ? ಇದು ವಿಶ್ವಾಸ, ಇದು ಅಂಧವಿಶ್ವಾಸ. ಈಗ ಆಯ್ಕೆ ನಿಮ್ಮದು. ಧನ್ಯವಾದಗಳು.